ನೋಡಿ, ಸಾಬರಲ್ಲಿ ಅಂದರೆ ಮುಸ್ಲಿಮರಲ್ಲಿ ಯಾವುದೇ ರೀತಿಯಾಗಿ ಫೋಟೋ ಇಟ್ಟು ಪೂಜೆಯನ್ನು ಮಾಡಲ್ಲ, ಜಯಂತಿಗಳನ್ನು ಮಾಡೋದಿಲ್ಲ. ಆದರೂ ಕಾಂಗ್ರೆಸ್ದವ್ರು ಹೇಗಂತಂದರೆ ಹಿಂದೂ ಧರ್ಮಗಳಲ್ಲಿ ಜಾತಿಗಳನ್ನು ಹೆಂಗೆ ಒಡೆದಾಕಿದ್ರು, ಅದರೊಳಗೆ ಒಳಜಾತಿಗಳನ್ನು ಇಟ್ಟರು, ಅದರಲ್ಲಿ ಡಿವೈಡ್ ಮಾಡ್ಕೊಂಡು ಹೋದ್ರು, ಅದೇ ರೀತಿಯಲ್ಲಿ ಈಗ ಮುಸ್ಲಿಮರಲ್ಲೂ ಕೂಡ ಜಯಂತಿಯನ್ನು ಮಾಡಿಸುವಂಥದ್ದು ಅದನ್ನು 2014ರಿಂದ ಶುರು ಮಾಡಿಬಿಟ್ರು. ಅದಾದ ನಂತರ ಫೋಟೋಗಳಿಗೆ ಪೂಜೆ ಮಾಡುವಂಥದ್ದು, ಮೆರವಣಿಗೆಯನ್ನು ಫೋಟೋ ಇಟ್ಟು ಮೆರವಣಿಗೆಯನ್ನು ಮಾಡೋದು ಅವರಲ್ಲಿ ಇಲ್ವೇ ಇಲ್ಲ ರೀ. ಅದು ಅವ್ರನ್ನ ಹೆಂಗೆ ಮಾಡಿಟ್ಬಿಟ್ರು ಅಂದರೆ ಅವರು ನಿಜವಾಗಿಯೂ ಕೂಡ ಮುಸ್ಲಿಮರ ಇಲ್ಲ ಕನ್ವರ್ಟಾ? ಅದು ಮೂಲತಃ ಇದೆ ಬಿಡಿ. ಭಾರತದಲ್ಲಿ ಇರುವಂಥ ಆಲ್ಮೋಸ್ಟ್ ಆಲ್ ಮುಸ್ಲಿಮ್ಸ್ ಅವರು ಎಲ್ಲರೂ ಕೂಡ ಕನ್ವರ್ಟೆಡ್, ಹಿಂದೂಗಳೇ ಆಗಿದ್ದಂಥವ್ರು. ಅವರ ಅಜ್ಜ, ಅವ್ರ ಮುತ್ತಜ್ಜ ಎಲ್ಲರೂ ಕೂಡ. ಆದರೆ ಈಗ ಮತ್ತೆ ಟಿಪ್ಪು ಜಯಂತಿ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಮಾಡ್ತಾ ಇರಲಿಲ್ಲ ಅಂತಲ್ಲ, ಮಾಡ್ತಾ ಇದ್ರು. ಸರ್ಕಾರದ ಮೂಲಕವಾಗಿ ಮಾಡಿಸ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಇದ್ದಾಗ ಮಾಡಿಸ್ತಾ ಇತ್ತು, BJP ಆದಮೇಲೆ ನಿಲ್ಲಿಸಿದ್ರು. ಇಲ್ಲ ಈಗ ಮತ್ತೆ ಮಾಡಬೇಕು ಅಂತ ವಿಜಯಾನಂದ ಕಾಶಪ್ಪನವರವರು ಇವತ್ತು ಧ್ವನಿ ಎತ್ತಿದ್ದಾರೆ. ಯಾಕ್ರಿ ಮಾಡಬಾರ್ದು ಅಂತ ಕೇಳಿದಾರಂತೆ. ಮಾಡಿ ಯಾರು ಬೇಡ ಅಂದವರು ನೋಡಿ. ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಬಗ್ಗೆ ಚರ್ಚೆ. ಕೈ ಶಾಸಕರಿಂದಲೇ ಟಿಪ್ಪು ಜಯಂತಿಗೆ ಪ್ರಸ್ತಾಪ. ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ ನಾಯಕರು. ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಆಚರಣೆಯ ಕೂಗು ಎದ್ದಿದೆ. ರಾಜ್ಯ ಸರ್ಕಾರದ ವತಿಯಿಂದ ಮತ್ತೆ ಟಿಪ್ಪು ಜಯಂತಿ ಆಚರಣೆ ಮಾಡುವಂತೆ ಕಾಂಗ್ರೆಸ್ನ ಶಾಸಕ ವಿಜಯಾನಂದ ಕಾಶಪ್ಪನವರ ಮುಂದಿಟ್ಟಿರೋ ಪ್ರಸ್ತಾಪ ಈಗ ತೀವ್ರ ಚರ್ಚೆಗೀಡಾಗಿದೆ. ಭಾರತ ಜಾತ್ಯತೀತ ರಾಷ್ಟ್ರವಾಗಿದ್ದು ಟಿಪ್ಪು ಸುಲ್ತಾನ್ ಒಬ್ಬ ದೇಶಭಕ್ತನಾಗಿದ್ದಾನೆ. ಹೀಗಾಗಿ ಟಿಪ್ಪು ಜಯಂತಿ ಆಚರಣೆ ಮಾಡಿದರೆ ತಪ್ಪೇನು ಅಂತ ಕಾಶಪ್ಪನವರು ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಮುಖ್ಯಮಂತ್ರಿಗಳ ಗಮನ ಸೆಳೆಯುವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ಅವಕಾಶ ಕೊಟ್ಟರೆ ಮಾತಾಡ್ತೀನಿ. ಸ್ವಾತಂತ್ರ್ಯ ಭಾರತದಲ್ಲಿದ್ದೀವಿ. ಎಲ್ಲ ಜಾತಿ ಜನಾಂಗನ ಇರುವಂಥ ಜಾತ್ಯತೀತ ರಾಷ್ಟ್ರ ಭಾರತ ದೇಶ. ಇವ್ರು ಯಾಕೆ ವಿರೋಧ ಮಾಡ್ತಾರೆ? ಇವ್ರು ಬೇಡಾಗಿದ್ರೆ ಬಿಡ್ಲಲ್ಲ. ಬೇಕಾದಾಗ ಇದೇ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು ಅವ್ರ ವೇಷ ಭೂಷ ಧರಿಸಿ ಟಿಪ್ಪುನ ಖಡ್ಗ ಹಿಡಿದಿದ್ರು ಕೈಯಲ್ಲಿ. ಅವಾಗ ಬೇಕಾಗಿತ್ತಾ? ಈಗ ಬೇಡಾಗಿದೆಯಾ? ಸುಮ್ಮನೆ ವಿವಾದಾತ್ಮಕವಾಗಿ ದೇಶಕ್ಕೆ ಸ್ವಾತಂತ್ರ್ಯದಲ್ಲಿ ಹೋರಾಟ ಮಾಡಿಲ್ವಾ ಅಲ್ಪಸಂಖ್ಯಾತರು, ಮುಸ್ಲಿಂ ಬಂಧುಗಳು? ಟಿಪ್ಪು ಜಯಂತಿ ಆಚರಣೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರು ಟಿಪ್ಪು ಜಯಂತಿಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಟಿಪ್ಪು ಸುಲ್ತಾನ್ ಒಬ್ಬ ದೇಶಭಕ್ತ, ಆತನ ಜಯಂತಿಯನ್ನು ಆಚರಣೆ ಮಾಡಿದ್ರೆ ತಪ್ಪೇನು ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಜಮೀರ್ ಅಹಮದ್ ಕೂಡ ಆ ಒಂದು ಪ್ರಸ್ತಾಪ ನಮ್ಮ ಗಮನಕ್ಕೆ ಬಂದಿಲ್ಲ, ಆ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹೀಗಾಗಿಯೂ ಕೂಡ ಗಮನ ಸೆಳೆಯುವ ಸೂಚನೆಯಲ್ಲಿ ಈ ವಿಜಯಾನಂದ ಕಾಶಪ್ಪನವರ ಬೇಡಿಕೆ ಪ್ರಸ್ತಾಪ ಏನಿದೆ ಅದು ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ವಿಜಯಾನಂದ ಕಾಶಪ್ಪನವರ ಈ ಒಂದು ಪ್ರಸ್ತಾಪ ಸಾಕಷ್ಟು ಚರ್ಚೆಗೀಡು ಮಾಡಿದೆ. ಬಿಜೆಪಿ ಕೂಡ ಅದನ್ನು ವಿರೋಧವನ್ನು ಮಾಡ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರದ ನಿಲುವು ಏನು ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಒಂದು ವೇಳೆ ಏನಾದರೂ ಸರ್ಕಾರ ಮತ್ತೆ ಟಿಪ್ಪು ಜಯಂತಿನ ಆಚರಿಸೋದಕ್ಕೆ ಶುರು ಮಾಡಿದ್ರೆ ಬಿಜೆಪಿ ಅದನ್ನು ಪ್ರಬಲವಾಗಿ ವಿರೋಧ ಮಾಡೋದಕ್ಕೆ ಕೂಡ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದೆ. ಮನೆ ಹಾಳು ಟಿಪ್ಪು ಜಯಂತಿ ಬೇಕಾ? ವೋಟ್ ಬ್ಯಾಂಕ್ಗೆ ಮತ್ತೆ ಪ್ರಸ್ತಾಪ. ಕಾಂಗ್ರೆಸ್ಸಿಗರ ವಿರುದ್ಧ ಬಿಜೆಪಿ ವಾಗ್ದಾಳಿ. ಮತ್ತೆ ಟಿಪ್ಪು ಜಯಂತಿ ಆಚರಣೆಗೆ ಪ್ರಸ್ತಾಪ ವಿಚಾರಕ್ಕೆ ಆರ್ ಅಶೋಕ್ ಕೆರಳಿ ಕೆಂಡವಾಗಿದ್ದಾರೆ. ಅವರು ಟಿಪ್ಪು ಆದರೂ ಮಾಡಿಕೊಳ್ಳಲಿ, ಬಿನ್ ಲಾಡೆನ್ ಅವರದ್ದಾದರೂ ಕೂಡ ಮಾಡಿಕೊಳ್ಳಿ, ಪಾಕಿಸ್ತಾನದ್ದಾದರೂ ಕೂಡ ಮಾಡಿಕೊಳ್ಳಿ, ಅವರ ಸರ್ಕಾರ ಇದೆ, ಅವರು ಯಾರ ಪರ ಅಂತ ಜನರಿಗೆ ಗೊತ್ತಾಗಲಿ ಅಂದಿದ್ದಾರೆ. ಪವರ್ ಶೇರಿಂಗ್ ವಿಚಾರ, ಉತ್ತರ ಕರ್ನಾಟಕ ಸಮಸ್ಯೆಗಳನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ. ಮನೆ ಹಾಳು ಟಿಪ್ಪು, ಹೈದರಾಲಿ ಟಿಪ್ಪು ಸುಲ್ತಾನ್ ಖಡ್ಗದಲ್ಲಿ ಪರ್ಷಿಯನ್ ಭಾಷೆ ಇದೆ. ಈ ಸರ್ಕಾರವನ್ನ ಹೋಗಲಾಡಿಸಲು ಕಾಶಪ್ಪನವರ್ ಈ ವಿಚಾರ ತಂದಿದ್ದಾರೆ ಅಂದಿದ್ದಾರೆ. ಸರ್ಕಾರದ ಸಚಿವರಿಂದಲೇ ಟಿಪ್ಪು ಜಯಂತಿ ಆಚರಣೆಗೆ ಬೇಡಿಕೆ ವಿಚಾರವಾಗಿ ಸರ್ಕಾರದ ವಿರುದ್ಧ BY ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಟಿಪ್ಪುನ ಮಾಡ್ಗಂಡ್ಲಿ, ಬಿನ್ ಲಾಡನ್ದನ ಮಾಡ್ಗಂಡ್ಲಿ, ಪಾಕಿಸ್ತಾನನ ಮಾಡ್ಗಂಡ್ಲಿ, ಅವ್ರ ಸರ್ಕಾರ ಇದೆ. ಜನಕ್ಕೆ ಗೊತ್ತಾಗ್ತದೆ ಇವ್ರು ಯಾರು ಪರ ಅಂತ ಹೇಳ್ಬೇಕು, ಇವ್ರು ಯಾರು ಪರ ಅಂತ ಗೊತ್ತಾಗ್ತದೆ. ಅದಕ್ಕೆ ಟಿಪ್ಪು ಜೊತೆಗೆ ಬಿನ್ ಲಾಡನ್ನು ಯಾರ್ಯಾರಿದೆಯೋ ಎಲ್ಲರೂ ಶೇರ್ ಮಾಡಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಇದರಲ್ಲಿ ಭಾಳ ನಿಸ್ಸೀಮರಿದ್ದಾರೆ ಕಾಂಗ್ರೆಸ್ ಅವರು. ಹೇಗೆ RCB ಕಾಲ್ ತುಳಿತ ಪ್ರಕರಣದಲ್ಲಿ ಸರ್ಕಾರದ ಅಯೋಗ್ಯತನದ ನಡವಳಿಕೆ ಏನಿತ್ತು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯೆ ಪೈಪೋಟಿ ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಏನು ಮಾಡಿದ್ರು, ತನಿಖೆಯಲ್ಲಿ ಅವ್ರಿಗೆ ಬೇಕಾದಂಥ ತನಿಖಾಧಿಕಾರಿಗಳನ್ನು ಹಾಕಿ ಎಲ್ಲರನ್ನೂ ಕೂಡ ಬಲಿಪಶು ಮಾಡಿ ಇವರು ತಪ್ಪಿಸ್ಕೊಳ್ಳೋಂಥ ಕೆಲಸ ಮಾಡಿದ್ರು. ಈಗೂ ಕೂಡ ಸದನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ಥರ ವಿಚಾರಗಳನ್ನು ತೆಗೆದುಕೊಂಡ್ಬಂದು ಇವತ್ತು ಓಡೋಗ್ತಕ್ಕಂಥ ಒಂದು ಷಡ್ಯಂತ್ರ ಮಾಡುತ್ತಾ ಇದ್ದಾರೆ. ಆದರೆ ಇದು ಯಾವುದಕ್ಕೂ ಕೂಡ ನಾವು ಆಸ್ಪದ ಕೊಡೋದಿಲ್ಲ. ಸರ್ಕಾರಕ್ಕೆ ಏನು ಚಾಟಿ ಬೀಸಬೇಕು ಅದನ್ನು ಮಾಡ್ತೇವೆ ನಾವು. ವಿಜಯಾನಂದ ಕಾಶ್ಯಪ್ನವರು ಯಾವ ದೃಷ್ಟಿಯಲ್ಲಿ ಅದನ್ನು ಬೇಡಿಕೆ ಮುಂದಿಟ್ಟಿದ್ದಾರೋ ಗೊತ್ತಿಲ್ಲ. ಅವರು ಒಮ್ಮೆ ನಿಜಾಂ ಸಂಸ್ಥಾನದ ಅಡಿಯಲ್ಲಿ ನರಳಿದ ಹಿಂದೂಗಳ ಬಗ್ಗೆ ಕಳಕಳಿ ಇದ್ದಿದ್ರೆ ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಟಿಪ್ಪು ಸುಲ್ತಾನ್ ಅವರ
ಆಡಳಿತದ ಅವಧಿಯಲ್ಲಿ ಕೊಡಗಿನ ಜನ ಅನುಭವಿಸಿದಂಥ ಯಾತನೆಯ ಬಗ್ಗೆ ಅರಿವಿದ್ದಿದ್ರೆ ಈ ಒಂದು ವಿಚಾರವನ್ನು ಅವರು ಮುಂದಿಡ್ತಿರ್ಲಿಲ್ಲ. ನಿಮ್ಮ ರಕ್ತಕ್ಕಾಗಿ ತಹತಯಿಸುವಂಥ ಅವನ ಖಡ್ಗವನ್ನು ಹಿಡಿದವನನ್ನು ನೀವು ವೈಭವೀಕರಿಸಿ ಜಯಂತಿ ಮಾಡ್ತೀವಿ ಅಂತ ಹೇಳಿದರೆ ಬಹುಶಃ ನಿಮಗೆ ಇತಿಹಾಸದ ಅರಿವಿಲ್ಲ. ಕೇವಲ ತಾತ್ಕಾಲಿಕ ಇಡುಗಂಟಾಗಿ ಸಿಗ್ತಕ್ಕಂಥ ಮತದ ಆಸೆಗೋಸ್ಕರ ನೋವುಂಡ ಜನರ ಭಾವನೆಗೆ ಧಕ್ಕೆ ಎಸೆಯುವಂಥ ಕೆಲಸ ಮಾಡ್ತಿದ್ದೀರಿ. ಟಿಪ್ಪು ಜಯಂತಿ ಮಾಡಿದ್ರೆ ತಪ್ಪೇನು? ಬಿಜೆಪಿ ಟೀಕೆಗೆ ಕಾಂಗ್ರೆಸ್ ತಿರುಗೇಟು. ಇನ್ನು ಟಿಪ್ಪು ಜಯಂತಿಗೆ ಪ್ರಸ್ತಾಪ ಮುಂದಿಡುವುದಾಗಿ ಶಾಸಕ ಕಾಶಪ್ಪನವರ್ ನೀಡಿರೋ ಹೇಳಿಕೆಯನ್ನ ಕಾಂಗ್ರೆಸ್ಸಿಗರು ಸಮರ್ಥಿಸಿಕೊಂಡಿದ್ದಾರೆ. ಟಿಪ್ಪು ಒಬ್ಬ ದೇಶಭಕ್ತನಾಗಿದ್ದು ಆಚರಣೆ ಮಾಡಿದ್ರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಎಲ್ಲಾ ಜಯಂತಿಗಳನ್ನ ಆಚರಿಸ್ತೇವೆ, ಅದರಲ್ಲಿ ಟಿಪ್ಪು ಜಯಂತಿ ಕೂಡ ಒಂದಾಗಿದೆ ಅಂತ ಕಾಂಗ್ರೆಸ್ಸಿಗರು ಹೇಳಿಕೊಂಡಿದ್ದಾರೆ. ಟಿಪ್ಪು ಜಯಂತಿ ಮಾಡ್ಕೊಂಡೇ ಬರ್ತಾ ಇದೀವಿ ನಾವು ಇವತ್ತಿಂದ ಎಲ್ಲ. ಇದು ನಮ್ಮಿದ್ದಲ್ಲಿ ಕರ್ನಾಟಕದಲ್ಲಿಲ್ಲ, ಇಡೀ ದೇಶದಲ್ಲೇ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡೇ ಬರ್ತಾ ಇದ್ದಾರೆ. ಮೊನ್ನೆ ಹೋದ ತಿಂಗಳಲ್ಲಿತ್ತು, ನಾವು ಆಚರಿಸಿದ್ದೀವಿ. ಸರ್ಕಾರ ವತಿಯಿಂದ 2013 ಮೊನ್ನೆ ಸಿದ್ದರಾಮಯ್ಯ ಅವರು ಬ್ಯಾಂಕ್ವೆಟ್ ಹಾಲಲ್ಲಿ ಆಚರಿಸ್ತಾ ಇದ್ರು. ಅದು ಇವಾಗ ಬಂದಾಗಿದೆ. ಅದು ಬಂದಾದ ತಕ್ಷಣ ಬೇರೆ ಕಡೆ ಆಚರಿಸೋಲ್ಲ. ನಾವೆಲ್ಲ ಟಿಪ್ಪು ಜಯಂತಿ ಆಚರಿಸ್ಕೊಂಡೇ ಬರ್ತಾ ಇದ್ದೀವಿ. ನಾವು ಎಲ್ಲರದು ಮಾಡ್ತೀವಿ, ಬಸವಣ್ಣವ್ರದ್ದು ಮಾಡ್ತೀವಿ, ಅಂಬೇಡ್ಕರ್ ಅವ್ರದ್ದು ಮಾಡ್ತೀವಿ, ವಾಲ್ಮೀಕಿ ಅವ್ರದ್ದು ಮಾಡ್ತೀವಿ. ಬಸವಣ್ಣವ್ರನ್ನ ಎಲ್ಲ ಸರ್ಕಾರಿ ಆಫೀಸ್ನಲ್ಲಿ ಬಸವಣ್ಣವರ ಭಾವಚಿತ್ರ ಹಾಕಿದ್ವಿ, ಸಾಂಸ್ಕೃತಿಕ ನಾಯಕ ಅಂತ ಹಾಕಿದ್ವಿ. ಬಸವಣ್ಣವರ ತತ್ವ ಏನು, ಆ ಧರ್ಮದ ಮೇಲೆ ನಾವು ನಂಬಿಕೆನ ಇಟ್ಕೊಂಡಂತವ್ರು ಯಾಕೆ ಸ್ಪೆಸಿಫಿಕ್ ಆಗಿ ತಾವು ಕೇಳ್ತೀರಾ? ನಾನು ಹೇಳಿದ್ದು ಜಾತ್ಯತೀತ ನಿಲುವು ಅಂತ ಹೇಳಿದ್ದೀನಿ. ನೀವು ಸ್ಪೆಸಿಫಿಕ್ ಆಗಿ ಅದನ್ನ ನನ್ನನ್ನು ಕೇಳಕ್ ಹೋಗ್ಬೇಡಿ. ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂಥವ್ರು. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ. ಒಂದೇ ಅಂದರೆ ಮಾತ್ರಂ ಅಂತ ಹೇಳ್ತೀವಿ. ಅವರ ಭಾವನೆ ಅವರು ವ್ಯಕ್ತಪಡಿಸಿದ್ದಾರೆ. ಅಂತಿಮವಾಗಿ ತೀರ್ಮಾನ ಸರ್ಕಾರದ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಯಡಿಯೂರಪ್ಪ ಅವರು ಬಿಜೆಪಿ ಸರ್ಕಾರ ಇದ್ದಾಗ ಟಿಪ್ಪು ಜಯಂತಿಯನ್ನ ನಿಷೇಧ ಮಾಡಲಾಗಿತ್ತು. ಆದರೆ ಈಗ ಸರ್ಕಾರವೇ ಟಿಪ್ಪು ಜಯಂತಿನ ಆಚರಣೆ ಮಾಡಬೇಕು ಅಂತೇಳಿ ಶಾಸಕರಾದ ಕಾಶಪ್ಪನವರೇನು ಮನವಿಯನ್ನು ಮಾಡಿದ್ರು. ಈ ಮನವಿಗೆ ಬಿಜೆಪಿ ಬಹಳ ತೀವ್ರವಾದ ಆಕ್ರೋಶವನ್ನು ಮತ್ತು ವಿರೋಧವನ್ನು ವ್ಯಕ್ತಪಡಿಸೋದು. ಆದರೆ ಮತ್ತೊಂದು ಪಾಳ್ಯದಲ್ಲಿ ಕಾಂಗ್ರೆಸ್ನ ಸಲೀಂ ಅಹ್ಮದ್, ಜಮೀರ್ ಅಹ್ಮದ್ ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡೋದು. ಟಿಪ್ಪು ಒಬ್ಬ ದೇಶಭಕ್ತ, ಅವ್ರಿಗೆ ಮಾಡೋದ್ರ ತಪ್ಪೇನಿದೆ ಅಂತ ಹೇಳಿರುವಂಥದ್ದು. ಒಟ್ನಲ್ಲಿ ಇದ್ದಕ್ಕಿದ್ದಂತೆ ಟಿಪ್ಪು ಜಯಂತಿ ವಿಚಾರ ಪ್ರಸ್ತಾಪಕ್ಕೆ ಬಂದಿದೆ. ಇದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.